ಸ್ಕೇಲೆಲ್ಲ ಕರೆಕ್ಟ್ ಇದೆಯಾ? ಸ್ಕೇಲೆಲ್ಲ ಕರೆಕ್ಟ್ ಇದೆಯಾ? ಸ್ಕೇಲ್ ಏನೋ ಸರ್ ಗೊತ್ತಿಲ್ಲ ನಮಗೆ. ಅದೆಲ್ಲ ಹೇಳ್ಕೊಂಡಿದ್ದಾರೆ. ಯಾರ್ಯಾರು ಇದ್ದಾರೆ ಒಳಗಡೆ? ಒಬ್ಬರೇ ಇದ್ದಾರೆ ಅಷ್ಟೇ. ಅದೇ ಇದು ಸಿಸ್ಟಮ್ ಹತ್ರ ಒಬ್ಬರಿದ್ದಾರೆ. ಹಾಂ, ಅಲ್ಲಿ ಕೊಡೋರು ಒಂದು ಇಬ್ಬರು ಇದ್ದಾರೆ. ಹೌದಾ? ಬಂಧುಗಳೇ ನೋಡಿ, ಕಾಚನಾಯಕನಹಳ್ಳಿ ಎಂಬ ಗ್ರಾಮದಲ್ಲಿ ಅಕ್ಕಿ ವಿತರಣೆ ಮಾಡ್ತಾಯಿದ್ದಾರೆ, ಅನ್ನಭಾಗ್ಯ. ಮತ್ತು ಇದು ಫೀಲ್ಡ್ ಆಫೀಸರ್ದು ಯಾವುದೇ ರೀತಿ ಹೊರಗಡೆ ನಾಮಫಲಕ ಹಾಕಿಲ್ಲ. ನೋಡ್ತಾ ಇರ್ಬೋದು, ನಮ್ಮ KRS ಪಕ್ಷದ ಕಾರ್ಯಕರ್ತರುಗಳಿಗೆಲ್ಲ ಒಂದು ಮನವಿ. ಇವ್ರಿಗೆ ಎಷ್ಟೇ ರೀತಿ ಮನವಿ ಮಾಡಿದ್ರೂ ಇದರಲ್ಲಿ ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಇವರು. ಇವತ್ತು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು, ಜನ ನೋಡ್ರಿ. ಜನ ನೋಡಿ, ಎಲ್ಲ ಓಟು ಅಂತ ಹಾಕ್ಸ್ತಾರೆ. ಇಲ್ಲಿ ಒಂದು ಸ್ವಲ್ಪ 5 ಅಡಿ 10 ಅಡಿಗೆ ಶೀಟ್ ಹಾಕಿದರೆ ಜನ ಆ ಥರ ನಿಂತ್ಕೊಳ್ತಾರಿಲ್ಲ. ಆ ದೇವಸ್ಥಾನಕ್ಕೂ ಸೇಫ್ ಆಗೋದು, ನೋಡೋಕ್ಕೆ ಗಾಡಿಗಳು ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರೋದು. ಇದೆಲ್ಲ ಗ್ರಾಮಗಳಲ್ಲಿರೋರಿಗೆ ಕಣ್ಣುಗಳಿಗೆ ಕಾಣಿಸೋದಿಲ್ಲ. ಹಾಂ, ಸ್ಕೇಲೆಲ್ಲ ಕರೆಕ್ಟ್ ಇದೆಯಾ? ಸ್ಕೇಲ್ ಏನೋ ಸರ್ ಗೊತ್ತಿಲ್ಲ ನಮಗೆ. ಅದೆಲ್ಲ ಹೇಳ್ಕೊಂಡಿದ್ದಾರೆ. ಯಾರ್ಯಾರು ಇದ್ದಾರೆ ಒಳಗಡೆ? ಒಬ್ಬರೇ ಇದ್ದಾರೆ ಅಷ್ಟೇ. ಅದೇ ಇದು ಸಿಸ್ಟಮ್ ಹತ್ರ ಒಬ್ಬರಿದ್ದಾರೆ. ಹಾಂ, ಅಲ್ಲಿ ಕೊಡೋರು ಒಂದು ಇಬ್ಬರು ಇದ್ದಾರೆ. ಹೌದಾ? ಬಂಧುಗಳೇ ನೋಡಿ, ಕಾಚನಾಯಕನಹಳ್ಳಿ ಎಂಬ ಗ್ರಾಮದಲ್ಲಿ ಅಕ್ಕಿ ವಿತರಣೆ ಮಾಡ್ತಾಯಿದ್ದಾರೆ, ಅನ್ನಭಾಗ್ಯ. ಮತ್ತು ಇದು ಫೀಲ್ಡ್ ಆಫೀಸರ್ದು ಯಾವುದೇ ರೀತಿ ಹೊರಗಡೆ ನಾಮಫಲಕ ಹಾಕಿಲ್ಲ. ನೋಡ್ತಾ ಇರ್ಬೋದು, ನಮ್ಮ KRS ಪಕ್ಷದ ಕಾರ್ಯಕರ್ತರುಗಳಿಗೆಲ್ಲ ಒಂದು ಮನವಿ. ಇವ್ರಿಗೆ ಎಷ್ಟೇ ರೀತಿ ಮನವಿ ಮಾಡಿದ್ರೂ ಇದರಲ್ಲಿ ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಇವರು. ಇವತ್ತು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು, ಜನ ನೋಡ್ರಿ. ಜನ ನೋಡಿ, ಎಲ್ಲ ಓಟು ಅಂತ ಹಾಕ್ಸ್ತಾರೆ. ಇಲ್ಲಿ ಒಂದು ಸ್ವಲ್ಪ 5 ಅಡಿ 10 ಅಡಿಗೆ ಶೀಟ್ ಹಾಕಿದರೆ ಜನ ಆ ಥರ ನಿಂತ್ಕೊಳ್ತಾರಿಲ್ಲ. ಆ ದೇವಸ್ಥಾನಕ್ಕೂ ಸೇಫ್ ಆಗೋದು, ನೋಡೋಕ್ಕೆ ಗಾಡಿಗಳು ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರೋದು. ಇದೆಲ್ಲ ಗ್ರಾಮಗಳಲ್ಲಿರೋರಿಗೆ ಕಣ್ಣುಗಳಿಗೆ ಕಾಣಿಸೋದಿಲ್ಲ. ಹಾಂ